ಬೆಂಗಳೂರು ಸ್ಯಾಂಕಿ ಟ್ಯಾಂಕಲ್ಲಿ ನಡೆದ ಕಾವೇರಿ ಆರತಿಗೆ ಹೋದ್ವಿ. ಆ ಒಂದು ಆರತಿ ನೋಡೋಕ್ಕೆ ನಾವು ಎಷ್ಟು ಕಷ್ಟಪಟ್ವಿ ಅಂತ ಈ ವ್ಲಾಗಲ್ಲಿದೆ. ಪೊಲೀಸವ್ರ ಹತ್ರ ಬೈಸ್ಕೊಂಡು ತಳ್ಕೊಂಡು ಗಲಾಟೆ ಮಾಡಿಕೊಂಡು ಒಳಗಡೆ ಹೋಗಿದ್ವಿ. ಈವೆಂಟ್ ಅಂತೂ ಸೂಪರ್ ಆಗಿತ್ತು, ಆರತಿ ಸೂಪರ್ ಆಗಿತ್ತು. ಆದರೆ ಈ ಒಂದು ಈವೆಂಟ್ ಮುಂದೆ ನಡಿಬೇಕಾ ನಡಿಬಾರ್ದು ಅಂತ ನೀವೇ ಡಿಸೈಡ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವಂತೂ ನಮ್ಮ ಅಭಿಪ್ರಾಯ ಹೇಳಿದ್ದೀವಿ, ಅದಕ್ಕೆ ಮಿಸ್ ಮಾಡದೆ ಕೊನೆ ತನಕ ವ್ಲಾಗ್ನ ನೋಡಿ. ಚಾನಲ್ಗೆ ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವಾಗ ಕಾವೇರಿ ಆರ್ಚಿಗೆ ಬಂದಿದ್ದೀವಿ. ಸೊ ಇಲ್ಲಿ ನೋಡ್ಬೋದು, ಇದು ಮೇನ್ ಎಂಟ್ರೆನ್ಸು ಇಲ್ಲಿ ಕಾಣಿಸ್ತಿದೆ. ಬಟ್ ಸಾಕಷ್ಟು ಜನ ಇದ್ದಾರೆ ಒಳಗಡೆ. ಇವಾಗ ಸದ್ಯಕ್ಕೆ ಬಿಡ್ತಾರ, ಜನ ಜಾಸ್ತಿ ಇದ್ದಾರೆ ಅಂತ. ಸೊ ಈ ಕಾವೇರಿ ಆರತಿ ಯಾವ ಥರ ಮಾಡ್ತಿದ್ದಾರೆ ಅಂದರೆ, ನಮ್ಮ ವಾರಣಾಸಿ, ಋಷಿಕೇಶು, ಹರಿದ್ವಾರಲ್ಲಿ ಗಂಗಾ ಆರತಿ ಆಗುತ್ತೆ. ಆ ಫುಟೇಜ್ ನೋಡಿಲ್ಲ ಅಂದರೆ ವಾರಣಾಸಿ ಬ್ಲಾಗ್ ಮುಂದೆ ಬರುತ್ತೆ, ಆ ಫುಟೇಜ್ ಹಾಕ್ತೀನಿ ನೋಡಿ. ಸೊ ಅಲ್ಲಿದ್ದ ಯಾರ್ಯಾರು ಆರತಿ ಮಾಡ್ತಿದ್ದಾರಂತ ದಿಗ್ಗಜರು, ಪೂಜಾರಿಗಳನ್ನ ಇಲ್ಲಿ ಕರ್ನಾಟಕ ಬೆಂಗಳೂರಿಗೆ ಕಳಿಸಿ ಸ್ಯಾಂಕಿ ಟ್ಯಾಂಕಲ್ಲಿ ಕಾವೇರಿ ಆರತಿ ನಡೆಸ್ಕೊಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಜನಿಸಿ ಹರಿದು ನಮಗೆಲ್ಲರಿಗೂ ಒಂದು ನೀರು ಕೊಟ್ಟು ಕಾಪಾಡಿಕೊಂಡು ಈ ತಾಯಿಗೆ ಒಂದು ನಮನೆ ಸಲ್ಲಿಸಿದ ರೀತಿ ಈ ಒಂದು ಕಾವೇರಿ ಆರತಿ ನಡೀತಿದೆ. ಇದನ್ನು ಗೌರ್ಮೆಂಟ್ ಅವ್ರು ಮಾಡಿರೋದು. ಅವರು ಇದು ರಿಪೀಟಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಫಸ್ಟ್ ಟೈಮ್ ಆಗ್ತಿರೋದು. ಜನ ಆಲ್ಮೋಸ್ಟ್ 10,000 ಜನ ಇದ್ದಾರೆ. ಮತ್ತು ತುಂಬ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಟೆಂಪ್ಟ್ ಮಾಡ್ತಿರೋದು ಏನು ಅಂತಲೂ ಹೇಳ್ತೀನಿ. ತುಂಬ ಜನ ಇದ್ದಾರೆ ಸದ್ಯಕ್ಕೆ. ನಾನು ಜನ ತೋರಿಸ್ತೀನಿ, ಒಳಗಡೆ ಹೋಗ್ಬಿಟ್ಟು ಆರತಿನೂ ನೋಡೋಕೆ ಸಿಗುತ್ತೆ, ನೋಡೋಣ ಬನ್ನಿ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಹಾಕಿದ್ದಾರೆ ನೋಡಿ, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಟೆಂಪ್ಟ್ ಮೋಸ್ಟ್ ಪ್ಲೆಜಸ್ ರಿಸೀವ್ಡ್ ಫಾರ್ ಅ ವಾಟರ್ ಕನ್ಸರ್ವೇಷನ್ ಕ್ಯಾಂಪೇನ್. ಮತ್ತು ಇಲ್ಲಿ ಅವರು ಪಾಯಿಂಟ್ಸ್ಗಳು ಕೊಟ್ಟಿದ್ದಾರೆ, ಯಾವ ಥರ ವಾಟರ್ನ ಸೇವ್ ಮಾಡ್ಬೋದು, ಮಾಡಬೇಕು ಅಂತ. ಯಾಕಂದರೆ ತುಂಬ ತಿಂಗಳ ಹಿಂದ್ಗಡೆ ಬೆಂಗಳೂರಲ್ಲಿ ನೀರು ಇಲ್ಲದೆ ಇರೋ ಕಾರಣಕ್ಕೆ ತುಂಬ ಜನ ಕಷ್ಟಪಟ್ಟಿರೋ, ಟ್ಯಾಂಕ್ಗಳು ಹೊಡ್ಸಿರೋ ಮನೆಯಲ್ಲಿ. ಅದಕ್ಕೆ ಇವರು ಒಂದು ಸಂಸ್ಥೆ ಇದನ್ನು ವಾಟರ್ ಕನ್ಸರ್ವೇಷನ್ ಮಾಡೋಣ, ಇದನ್ನು ಒಂದು ಗಿನ್ನಿಸ್ ರೆಕಾರ್ಡ್ಗೆ ಅಟೆಂಪ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತವ್ರೆ. ಸರ್ ಥ್ಯಾಂಕ್ ಯು, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ಹೆಸರು? ಚೇತನ್ ಅಂತ ಸರ್. ಇದೊಂದು ಯಾಕೆ ಮಾಡ್ತಿರೋ, ಇದನ್ನು ನಿಲ್ಲಿಸ್ಬೇಕು. ನಮ್ಮ ಕಲ್ಚರ್ ಇದು, ನಮ್ಮ ತುಳುನಾಡಿನ ಕಲ್ಚರು ರೋಡ್ ಮೇಲೆ ಬರ್ತಾ ಇದೆ ಅಂದರೆ ಇದು ಸರಿ ಅಲ್ಲ. ಅದೆಷ್ಟು ಜನ ಕೇಳಿದ್ರೆ ಅರ್ಥನೇ ಆಗ್ತಾ ಇಲ್ಲ. ಈ ಥರ ಮಾಡಬೇಡ್ರಿ, ನಮ್ಮ ದೈವನ್ ರೋಡಿಗೆ ತರಬೇಡ್ರಿ ಅಂತ. ಇದೊಂದು ಕಮರ್ಷಿಯಲ್ ಆಗಿಬಿಟ್ಟಿದೆ ಇವಾಗ. ಇದಕ್ಕೆ ರಿಷಬ್ ಶೆಟ್ಟಿ ಅವ್ರು ಏನು ಮಾಡ್ತಿರೋ ನಮಗೆ ಗೊತ್ತಿಲ್ಲ. ನೀವು ಇದಕ್ಕೆ ಉತ್ತರ ಕೊಡಲೇಬೇಕು. ನ್ಯೂಸಲ್ಲಿ ಕೊಡ್ತೀರ ಏನಂತ ಗೊತ್ತಿಲ್ಲ. ಇದು ತುಳುನಾಡಲ್ಲಿ ಒಂದು ಕಿಡಿ ಹಾರುತ್ತೆ. ನಿಮ್ಮ ಒಂದು ಕಾಂತಾರ 2 ಅದು ಆಯ್ತು, ಮೂವಿ ಥರ ನೋಡೋಣ. ಆದರೆ ಮೂವಿ ಈ ರೋಡಿಗೆ ಬಂದಿದೆ ಅಂದರೆ ಅದಕ್ಕೆ ನೀವೇನು ಮಾಡ್ತೀರಾ ನೀವು ಹೇಳಿ, ನಮ್ಗೆ ಗೊತ್ತಿಲ್ಲ. ಇದು ನಿಲ್ಲಬೇಕು, ಸಂಪೂರ್ಣವಾಗಿ ನಿಂತ್ಕೋಬೇಕು. ಅದನ್ನು ಏನು ಮಾಡ್ತೀರೋ ನಮಗೆ ಗೊತ್ತಿಲ್ಲ. ನಾವು ತುಳುನಾಡಿನ ಜನತೆ ತುಂಬ ನೊಂದ್ಕೊತಾ ಇದ್ದೀವಿ ಇದರಿಂದ. ದಯವಿಟ್ಟು ಇದನ್ನು ಸ್ಟಾಪ್ ಮಾಡಿಸಿ. ಗೌರ್ಮೆಂಟ್ ಆದರೂ ಸರಿ, ತುಳುನಾಡು ಗೌರ್ಮೆಂಟ್ ಆದರೂ ಸರಿ, ಯಾರ್ಯಾರು ಸರಿ, ಸ್ಟಾಪ್ ಮಾಡಿಸಿ. ಏನಕ್ಕೆ ಆಂಟಿ ಕಲಶ ಇಟ್ಕೊಂಡು ಹೋಗ್ತಾ ಇದ್ದೀರಾ? ಸ್ವಲ್ಪ ಮಾಹಿತಿ ಕೊಡಿ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ಹೇಳಿ. ಕಲಶ ಇಟ್ಕೊಂಡು ಹೋದ್ರೆ ಶುಭ ಸಂಕೇತ. ಹಂಗಾಗಿ ಗಂಗಮ್ಮನ್ಗೆ ನಾವು ಇದನ್ನ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀರಾ. ಹಂಗಾಗಿ ನಮಗೆ ಕಾವೇರಮ್ಮ ಅಲ್ಲ ಕುಂಭಮೇಳದಿಂದ ನೀರು ತಂದು ಅದನ್ನ ಎಲ್ಲದಕ್ಕೂ ಕಳಶಗಳಿಗೆಲ್ಲ ಅದನ್ನ ಆವಾಹನೆ ಮಾಡಿ ಮಧ್ಯಾಹ್ನ ಮಹಾಗಂಗಾ ಯಾಗ ಮಾಡಿ ಇವಾಗ ಗಂಗಮ್ಮನ ಕರ್ಕೊಂಡ್ಬಂದು ಫಸ್ಟ್ ಗಂಗಾರತಿ, ಆಮೇಲೆ ಕಾವೇರಮ್ಮನಿಗೂ ಸಹ ಸೇರಿಸಿ ಆರತಿ ಅಲ್ಲಿ ನೀರುಗಳನ್ನೆಲ್ಲ ಸಂಗ್ರಹಣೆ ಮಾಡಿರೋದು. ಸೊ ಇವಾಗ ಇವು ಕಲಶ ಹೋಗ್ಬಿಟ್ಟು ಅದೆಲ್ಲ ಇಟ್ಟು ಅದನ್ನ ಹಾಕಿ
ಗಂಗಮ್ಮಂಗೆ ಆರತಿ ಮಾಡ್ದಂಗೆ. ಹೌದು, ಈಗ ಅಂತರ್ಜಲ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಬತ್ತೋಗ್ತಾ ಇದೆ. ನಮ್ಮ ಜೀವನದಿ ಕಾವೇರಿ ಆಗಿರೋದ್ರಿಂದ ಅವ್ರಿಗೆ ಕೃತಜ್ಞತೆ 100%. ಅದನ್ನ ಶ್ರೀರಂಗಪಟ್ಟಣದಲ್ಲಿ ಶಾಶ್ವತವಾಗಿ ಆಗೋ ಥರ ನಮ್ಮ DK ಸಾಹೇಬರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಭಗವತಿ ಅನುಗ್ರಹದಿಂದ ಆದರೆ ಇನ್ನೂ ಉತ್ತಮ. ಅಮ್ಮನವ್ರು ಇಬ್ರು ಬಂದಿದ್ದಾರೆ. ಯಾವ್ಯಾವ ದೇವರಿದು? ಗಂಗಮ್ಮನ ಶಿರಸ್ಸು ಹಂಗಂದ್ರೆ ಗಂಗಮ್ಮನಿಗೆ ಅರ್ಧ ಶಿರಸ್ಸು ಇರೋದು. ಆ ರೂಪದಲ್ಲೂ ಕರ್ಕೊಂಡ್ ಬಂದಿದ್ದಾರೆ, ಮೂರ್ತಿ ರೂಪದಲ್ಲೂ ಸಹ ತೇರಲ್ಲಿ ವಿಜೃಂಭಣೆಯಾಗಿ ಕರ್ಕೊಂಡ್ ಬಂದಿರೋದು ಕಾಡುಮಲ್ಲೇಶ್ವರ ದೇವಸ್ಥಾನ ಅಲ್ಲಿಂದ ರಾಜಬೀದಿಲಿ ಬಂದಿರೋದು ಪದ್ಧತಿ ರೀತಿಯಲ್ಲಿ ಮಾಡ್ಕೊಂಡು ಬಂದಿರೋದು. ನಾವು ಕುಂಭಮೇಳಕ್ಕೆ ಹೋಗಿದ್ವಿ, ಆಮೇಲೆ ನಾವು ವಾರಣಾಸಿ ಗಂಗಾ ಆರತಿನೂ ನೋಡಿದೀವಿ. ಸೊ ಇಲ್ಲಿ ಗಂಗಾ ಆರತಿ ಹೆಂಗಿರುತ್ತೆ ಅಂತ ನಾವು ಇವಾಗ ಕಾದು ನೋಡ್ಬೇಕು. ಖಂಡಿತ ಇದು ಅಮ್ಮನವ್ರು ಹೋಗ್ತಾ ಇದ್ದಾರೆ ನೋಡಿ, ಅವರೇ ಸೊ ಇಲ್ಲಿ ನೋಡಿದ್ರಲ್ಲ ನೀವು ಯಾವ ಥರ ಇವರು ಆಚರಣೆ ಮಾಡ್ತಾರೆ, ಇದನ್ನು ಪದ್ಧತಿ ರೂಪದಲ್ಲಿ ಮಾಡಿದಾರಂತೆ. ಇದನ್ನು ಎಲ್ಲ ಕೇಳೋರು, ನನಗೂ ಅಷ್ಟು ಗೊತ್ತಿಲ್ಲ, ಅವ್ರು ಹೇಳಿದ್ರು ಅದನ್ನು. ಬನ್ನಿ ನಾವು ಹೋಗೋಣ. ಇವಾಗ ನಮ್ಮ ಹತ್ರ VIP ಪಾಸ್ ಇದ್ರೇನು ನಮ್ಮ ಬಾಡಿಗೆ ಹಾಕ್ತವ್ರೆ, ಅಲ್ಲಿ VIP ಬಿಡ್ತವ್ರೆ. ಏನು ಮಾಡೋದು ನಾವು? ಪಾಸ್ ಇದ್ರೆ ಬಿಡೋನೆ VIP ಅದು ಕರೆಕ್ಟೇ. ಅಲ್ಲಿ VIP ಬಿಡಕ್ಕೆ ಇಲ್ಲಿ ಸಾಮಾನ್ಯ ಜನರೇ ಅಂತ ಹೇಳಿದ್ರು. ಸರಿ, ನಾವು ಎಲ್ಲಿಂದ ಬರ್ಬೇಕು ಸರ್? ಸರ್ ಆಯ್ತಿಲ್ಲ ಆರ್ತಿ ನಮ್ದು ಸುಮ್ಮನೆ TV9 ಲೈವ್. ಕೆಲವೊಂದು ಜನರನ್ನ ಬಿಡ್ತಾ ಇದ್ದಾರೆ, ಅದೆಲ್ಲ ಸ್ವಲ್ಪ ಖಾಸಾಗಿರ್ಬೇಕು, ಗೊತ್ತಿರೋರಾಗಿರ್ಬೇಕು, ಪೊಲೀಸ್ ಅಧಿಕಾರಿ ಅಂತ. ಅವ್ರಿಗೆ ಸಾಮಾನ್ಯ ಜನ ಹತ್ರ ಪಾಸ್ ಇದ್ರು ವ್ಯಾಲ್ಯೂವಿಲ್ಲ ರೀ. ಇದಕ್ಕೇನು ವ್ಯಾಲ್ಯೂ ಇಲ್ಲ. ಬ್ಲೇಸರ್ ಹಾಕೊಂಡು ಬರಬೇಕಿತ್ತು ಅಷ್ಟೇ, ಬ್ಲೇಸರ್ ಹಾಕೊಂಡು ಬರಬೇಕಿತ್ತು. ಬಟ್ ಇವರೆಲ್ಲ ಯಾರೋ ಹೊರಗಡೆ ಪಾಸ್ ಇಲ್ಲ, ಏನೂ ಇಲ್ಲ, ಹಂಗೆ ಒಳಗಡೆ ಹೋದ್ರು. ಬಟ್ ಏನಾಗ್ತಾ ಇದಾವ ಗೊತ್ತಿಲ್ಲಪ್ಪ. ಆಮೇಲೆ ಬನ್ರಿ BBMP ಕರ್ಮಿಗಳಿಗೂ ಬಿಡ್ತಾ ಇಲ್ಲ, ಒಳಗಡೆ ಕಸ ಇದೆ ಅಂದ್ರೂ ಬಿಡ್ತಾ ಇಲ್ಲ. ಒಂದು ದೊಡ್ಡ ಪ್ರೋಗ್ರಾಮ್ ಇದು, ತುಂಬ ದೊಡ್ಡ ಪ್ರೋಗ್ರಾಮ್, ವೆರಿ ಯೂಜ್. ನಡೀತಿಲ್ಲ ಆ ಕಡೆ ಅಷ್ಟೊಂದು ಸಾಹಸ ಮಾಡಿ ಒಳಗಡೆ ಆಚೆ ಬೈದು ಪೊಲೀಸರ ಹತ್ರ ಜಗಳ ಆಡಿ ಒಳಗಡೆ ಬಂದಿದ್ದೀವಿ. ಸೊ ಅಲ್ಲಿ ನೋಡ್ಪ ಸರ್, ಕಮನ್ ಗೈಸ್, ಲೆಟ್ಸ್ ಸಿ ವಾಟ್ಸ್ ಹ್ಯಾಪನಿಂಗ್. ಅಲ್ಲಿ ಝೂಮ್ ಆಗಲ್ಲ ಅಲ್ಲ, ಯಾವುದು ಐಫೋನ್ ತೆಗೋಣ. ಕೈ ಕೊಡಿದ್ರು. ಓ ಎಸ್, ನಾನು ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ನೋಡಿ. ಇದ್ರದ್ದೇನು ಯೂಸ್ ಇಲ್ಲ, ಸಾರಿ, ಇದ್ರದ್ದೇನು ಯೂಸ್ ಇಲ್ಲ, ಟೋಟಲ್ ಯೂಸ್ಲೆಸ್. ವಿಡಿಯೋ ಮಾಡ್ಬಿಟ್ಟು ಹಿಡಿತೀನಿ. ಈ ಕಡೆ ಹಿಡಿಬಿಡ, ಆ ಕಡೆ ಹಿಡಿಯ. ನಾವು ಇನ್ಫ್ಲೂಯೆನ್ಸರ್ಸ್, ಟೂ ಸೈಡ್. ನಾವು ಇನ್ಫ್ಲೂಯೆನ್ಸರ್, ಅದಕ್ಕೆ ಟೂ ಸೈಡ್. ಬಂಧುಗಳೇ, ನಾನು ಭಾಷಣ ಮಾಡಕ್ ನಿಂತಿಲ್ಲ. ನಿಮ್ಮೆಲ್ಲರಿಗೂ ಕೂಡ ಈ ಪವಿತ್ರವಾದಂತ ವಿಶ್ವ ಜಲ ದಿನ ಅಂಗವಾಗಿ ನಾಳೆ ವಿಶ್ವ ಜಲ ದಿನ, ಇಂದಿನಿಂದ ವಿಶ್ವ ಬೃಹತ್ ಪ್ರತಿಜ್ಞಾವಿಧಿ ಸ್ವೀಕಾರ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಆಹ್ವಾನಿಸಿದ್ದೇನೆ. ಕಾರ್ಯವಿದಾಗಿದೆ. ಮಧ್ಯ ನಾವು ಎಲ್ಲರೂ ಒಟ್ಟಾಗಿ ಪ್ರತಿಜ್ಞೆಯನ್ನ ಬಂದಿದ್ದೀವಿ. ಎಲ್ಲ ಕಡೆ ಜಗಳ ಸ್ವೀಕರಿಸುವ ಗಳಿಗೆಗೆ ನಾವೆಲ್ಲರೂ ಜೊತೆಯಾಗೋಣ. ಎಲ್ಲಿಂದನೂ ಜಗಳನೇ ಮಾಡ್ತವ್ರೆ ಎಲ್ಲರೂ, ಸಿಬ್ಬಂದಿಗಳು, ವಾಲಂಟಿಯರ್ಸು, ಜನರು. ಇದು ನಮ್ಮ ಪ್ರೀತಿಯ ಆರತಿ, ಇದು ನಮ್ಮ ಪ್ರೇಮದ ಆರತಿ, ಇದು ನಮ್ಮ ಸದ್ಭಕ್ತಿಯ ಆರತಿ. ನಾನು ಮತ್ತು ನನ್ನ ಕುಟುಂಬ ಮತ್ತು ಸಮುದಾಯದಲ್ಲಿ ನೀರು ಉಳಿಸುವ ಬಗ್ಗೆ ಜಾಗೃತಿ ಭವಿಷ್ಯದ ನಿರ್ಮಾಣಕ್ಕಾಗಿ ನನ್ನ ಜೀವನದಲ್ಲಿ ಈ ಕಾರ್ಯಕ್ರಮವನ್ನು
ಅಳವಡಿಸಿಕೊಳ್ಳುವ ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಕಾವೇರಿ, ಜೈ ಕಾವೇರಿ, ಜೈ ಕರ್ನಾಟಕ. ಜೈ ಕರ್ನಾಟಕ. ಈಗ ಶುರುವಾಯಿತು ಕಾವೇರಿ ಆರತಿ. स्वामी जय जगदीश हरे, जनों की ಹೆಂಗಿತ್ತು ಈವೆಂಟ್? ಈವೆಂಟ್ ಮಧ್ಯದಲ್ಲಿ ಏನು ನಡೀತು? ಹಾಂ, ವೆರಿ ಗುಡ್. ಅದರ ಅಕ್ಕಪಕ್ಕ ಅದರ ಸರೌಂಡಿಂಗ್ ಏನು ನಡೀತು? ವೆರಿ ಬ್ಯಾಡ್. ಓಕೆ, ಇದು ಕಾವೇರಿ ಆರತಿ ನೋಡಿದ್ವಿ. ಕಾವೇರಿ ಆರತಿ ಆಯಿತು. ಆದರೆ ಸ್ಯಾಂಕಿ ಟ್ಯಾಂಕಲ್ಲಿ ಕಾವೇರಿ ಇಲ್ಲ. ಓಕೆ, ಇದು ಲೇಕು ಅಲ್ಲ, ಏನೂ ಅಲ್ಲ, ಇದೊಂದು ಟ್ಯಾಂಕ್. ಆಯಿತಾ? ಗುಡ್ ಥಿಂಗ್. ಹೌದು, ಗೌರ್ಮೆಂಟ್ ಇದನ್ನು ಸ್ಟಾರ್ಟ್ ಮಾಡ್ತು, ವೆರಿ ಗುಡ್ ಥಿಂಗ್. ಬಟ್ ಇಲ್ಲಿ ಮಾಡೋಕ್ಕೆ ಆ್ಯಕ್ಚುಲಿ ಪರ್ಮಿಷನ್ ಇಲ್ಲ. ಅದು ಹೆಂಗೆ ಪರ್ಮಿಷನ್ ತೊಗೊಂಡ್ರು ಅಂತ ಗೊತ್ತಿಲ್ಲ. ಇದರದ್ದು ಕೇಸನ್ನು ನಡೀತಿತ್ತಂತೆ. ಗುಡ್ ಇನಿಷಿಯೇಟಿವ್. ಇದರದೊಂದು ಪಾಯಿಂಟ್ಸ್ಗಳು ನಾನು ಹೇಳ್ತೀನಿ. ಗಂಗಾ ಆರತಿ ವಾರಣಾಸಿ ಅಥವಾ ಹರಿದ್ವಾರ ಅಥವಾ ರಿಷಿಕೇಶಲ್ಲಿ ಮಾಡೋದು ಹರಿಯುವ ನದಿಗೆ ಮಾಡ್ತಾರೆ. ಅದು ಬೆಳಗಿನ ಜಾವ 6 ಗಂಟೆ ಸೂರ್ಯ ಮೇಲೆ ಬಂದಾಗ, ಮತ್ತು ಸಂಜೆ 6 ಗಂಟೆಗೆ ಸೂರ್ಯ ಕೆಳಗಡೆ ಹೋದಾಗ ಆವಾಗ ಮಾಡುವಂಥ ಪದ್ಧತಿ ಇದು. 6 ಗಂಟೆಗೆ ಮಾಡಿ 7 ಗಂಟೆ 7:15 ಮುಗಿಸ್ತಾರೆ ಅವರು. ಅವ್ರ ಪೂಜೆ ಅಂದರೆ ಆ ಟೈಮ್ ಪ್ರಕಾರ ನಡೆಯಬೇಕು. ಬಟ್ ಇಲ್ಲಿ 8:30 ಸ್ಟಾರ್ಟ್ ಆಯಿತು. ಯಾಕಂದರೆ ಕೆಲವೊಂದು ಜನ XYZ ಪೀಪಲ್ಸ್ ಬರೋದಿತ್ತು, ವೆಯ್ಟ್ ಮಾಡಿದ್ರು, ಏನೇನೋ ಬೇರೆ ಕಾರ್ಯಕ್ರಮ ಆದರು. 8:30ಗೆ ಯಾವ ಆರತಿನೂ ಆಗಲ್ಲ. ಟ್ಯಾಂಕಿ ಟ್ಯಾಂಕ್ ಅನ್ನೋದೊಂದು ಎಕೋಸಿಸ್ಟಮು. ಇಲ್ಲಿ ಸಾಕಷ್ಟು
ಈ ಸಮ್ಮರಲ್ಲಿ ಬರ್ಡ್ಸ್ಗಳು ಬರ್ತಾರೆ, ಸ್ವಾನ್ಸ್ ಇರುತ್ತೆ, ಒಳಗಡೆ ಸ್ನೇಕ್ಸ್ ಇರುತ್ತೆ, ಫಿಶಸ್ ಇರುತ್ತೆ. ಇದೊಂದು ಎಕೋಸಿಸ್ಟಮು. ಸೊ ಸ್ಯಾಂಕಿ ಟ್ಯಾಂಕಲ್ಲಿ ಮಧ್ಯದಲ್ಲಿ ಸ್ಟೇಜ್ ಹಾಕೋಕ್ಕೆ ಪರ್ಮಿಷನ್ ಸಿಕ್ಕಿದ್ರು ಅವ್ರು ಹೆಂಗೋ ಮಾಡಿ, ಆದರೆ ಆ ಎಕೋಸಿಸ್ಟಮ್ನ ಒಂದು ಸ್ವಲ್ಪ ಡಿಸ್ಟರ್ಬ್ ಮಾಡ್ದಂಗೆ ಇರುತ್ತೆ ಅಂತ ನನ್ನ ಭಾವನೆ. ಸೊ ಇಟ್ ವಾಸ್ ಮಧ್ಯದ ಆರತಿ ನಡೀತು, ಬಟ್ ಇದು ಈವೆಂಟ್ ಥರ ಮಾಡಿದ್ರು. ಕೆಲವೊಂದು ಪೊಲಿಟಿಕಲ್ ರೀಸನ್ಸ್ ಇರ್ಬೋದು ಇದಕ್ಕೆ. ಓಕೆ, ಒಂದು ಇವಾಗ ಓಲ್ಡ್ ಏಜ್ ಆಗಿರ್ಬೋದು, ಯಾರಿಗೋ ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲದೆ ವಾರಣಾಸಿಗೆ ಹೋಗೋಕ್ಕಾಗಲ್ಲ ಅಥವಾ ಹರಿದ್ವಾರ್ ರಿಷಿಕೇಶ್ಗೆ ಹೋಗೋಕ್ಕಾಗಲ್ಲ, ಈ ಆರತಿ ನೋಡೋಕ್ಕಾಗಲ್ಲ ಅಂದವ್ರಿಗೆ ಇಲ್ಲಿ ಒಂದು ಈವೆಂಟ್ ಆರ್ಗನೈಸ್ ಮಾಡಿದ್ದಾರೆ. ಒಳ್ಳೆಯದು, ಅವ್ರು ಬಂದು ಎಂಜಾಯ್ ಮಾಡ್ಬೋದು. ಲೈವ್ ಆಗುತ್ತೆ, ಗಂಗಾರತಿ ಹೆಂಗಾಗುತ್ತೆ ಅಂತ ಸ್ವಲ್ಪ ಜನ ಸಿಕ್ಕಿರುತ್ತೆ. ಆದರೆ ವಾರಣಾಸಿ ಅಲ್ಲಿ ಆಗುವ ಒಂದು ಸ್ಪಿರಿಚುವಾಲಿಟಿ ಬೇರೆ ಥರ ಇರುತ್ತೆ, ಇಲ್ಲಾಗೋ ಸ್ಪಿರಿಚುವಾಲಿಟಿ ಬೇರೆ ಥರ ಇರುತ್ತೆ. ಯಾಕಂದರೆ ಇದು ನಮ್ಮ ಪದ್ಧತಿ ಅಲ್ಲ, ಇದು ಅವ್ರನ್ನ ನಾವು ಫಾಲೋ ಅಂದರೆ ಅದನ್ನು ತೊಗೊಂಡು ಬಂದಂಗೆ. ಇವಾಗ ನೋಡಿ, ನಮ್ಮ ಇಲ್ಲಿ ಕರಗ ಆಗಿರ್ಬೋದು ಅಥವಾ ದೈವಶಕ್ತಿ ಆಗಿರ್ಬೋದು, ಅದು ಎಲ್ಲೆಲ್ಲಿ ಮಾಡ್ತಾರೆ ಅದ್ರ ಪವರ್ ಅಲ್ಲಿಗೆ ಗೊತ್ತಿರುತ್ತೆ. ಓಕೆ, ಈ ಕರಗ ಆಗೋ ಜಾಗದಲ್ಲಿ ಆ ಪವರ್ ಇರುತ್ತೆ, ಅಥವಾ ನಮ್ಮ ದೈವ ಕೋಲ ಆಗೋ ಜಾಗದಲ್ಲಿ ಪವರ್ ಇರುತ್ತೆ. ಅದನ್ನು ತೊಗೊಂಡೋಗಿ ಅಲ್ಲಿಂದ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಫಸ್ಟ್ ಆಫ್ ಆಲ್ ಬರೋಲ್ಲ, ಮತ್ತು ಆ ಸ್ಪಿರಿಚುವಲ್ ಎನರ್ಜಿ ಇರೋಲ್ಲ. ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಾನು ಹೇಳೋ ಸುಳ್ಳಾಗಿರೋ ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಮಾಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ ತಿಳಿಸಿ ನನಗೆ. ಅಲ್ಲೋದಾಗ ಹೆಂಗಿರುತ್ತೆ ಗಂಗಾರತಿ, ಇಲ್ಲಿಗೆ ಹೆಂಗಿತ್ತು. ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ. ಗೊತ್ತಿಲ್ಲ ಎಷ್ಟು ನಂಬರಲ್ಲಿ ಜನ ಬಂದರು ಅಂತ, ಅದಕ್ಕೆ ಸ್ವಲ್ಪ ಅವ್ರದ್ದು ಇದು ಏನು ಅವ್ರದ್ದು ಒಂದು ಅರೇಂಜ್ಮೆಂಟ್ಸ್ ಇತ್ತು, ಅದು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು. ಯಾಕಂದರೆ ತುಂಬ ಹೆಚ್ಚು, ನನ್ನ ಪಕ್ಕ 1,00,000 ಜನ ಬಂದಿದ್ದಾರೆ. ಒಳ್ಳೆ ಈವೆಂಟ್ ಮಾಡಿದ್ದಾರೆ ಗೌರ್ಮೆಂಟು, ಆದರೆ ಅದಕ್ಕೆ ಕೆಲವೊಂದು ಫ್ಲಾಸಸ್ ಇರುತ್ತೆ. ವೆರಿ ಗುಡ್ ಅಟೆಂಪ್ಟ್. ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಿಮಗೆ ಈ ಕಾವೇರಿ ಆರತಿ ಅನ್ನೋ ಕಾನ್ಸೆಪ್ಟು ಯಾಕೆ ಮಾಡಬೇಕಿತ್ತು ಅಂತ. ಕಾವೇರಿ ಆರತಿಗೆ ಬಂದೆ, ಇಲ್ಲೊಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡ್ತವ್ರೆ. ಸೊ ಈವೆಂಟ್ಗೆ ಬಂದಿದ್ದಕ್ಕೆ ವಾಟರ್ ರಿಸರ್ವ್ ಮಾಡಬೇಕು ಅಂತ ಏನು ನಿಮಗೆ ಟಿಪ್ಸ್ ಸಿಕ್ತು? ಏನು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್? ಇದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಟೆಂಪ್ಟ್ ಮಾಡ್ತಾ ಇದ್ದಾರೆ ಫಾರ್ ದ ಹೈಯೆಸ್ಟ್ ಪ್ಲೆಜ್. ಕೊಟ್ವಲ್ಲ ಫಸ್ಟು, ಹೈಯೆಸ್ಟ್ ಪ್ಲೆಜ್ ಟೇಕನ್ ಬೈ ಅ ಪೀಪಲ್ ಫಾರ್ ಅ ವಾಟರ್ ಕನ್ಸರ್ವ್ ಅಂತ ಒಂದು ಪ್ಲೆಜ್. ಅದಕ್ಕೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಟೆಂಪ್ಟ್. ಸೊ ನಿನಗೆ ಹೇಳು, ಈ ಈವೆಂಟ್ ಅಟೆಂಡ್ ಮಾಡಿದ್ದಕ್ಕೆ ಏನು ನಿನಗೆ ಸೇವ್ ಮಾಡೋ ಥರ ಏನು ಗೊತ್ತಾಯ್ತು ನಿನಗೆ? ಏನೂ ಗೊತ್ತಾಗಿಲ್ಲ. ಸೊ ಈ ಈವೆಂಟ್ಗೂ ಕಾವೇರಿ ಆರತಿಗೂ ವಾಟರ್ ಸೇವಿಂಗ್ ಏನು ಸಂಬಂಧ ಗೊತ್ತಿಲ್ಲ. ಯಾಕೆಂದರೆ ಪ್ಲೆಜ್ಜಲ್ಲಿ ಎಲ್ಲರ ಹತ್ರ ಸೈನ್ ಹಾಕಿಸ್ಕೊಂಡ್ರು. ಹೌದು, ಗಿನ್ನಿಸ್ ವರ್ಲ್ಡ್ ರೆಕಾರ್ಡಲ್ಲಿ ಪ್ಲೆಜ್ಜು ಮಾಡಿಸಿದ್ರು. ಒಳಗಡೆ ಅರ್ಧ ಜನಕ್ಕೆ ಗೊತ್ತಿಲ್ಲ ಏನಕ್ಕೆ ಬಂದಿದ್ದೀವಿ ಇಲ್ಲಿ, ಏನು ನಡೀತಾ ಇದೆ ಇಲ್ಲಿ ಅಂತ. ಸೊ ಇದೊಂದು ಈವೆಂಟು ಬೇಸಿಕಲಿ. ಇದು ವಾಟರ್ ಸೇವ್ ಮಾಡೋಕ್ಕೆ ಇವಾಗ ನಾವು ಓದೋರು ಗೊತ್ತಾಗುತ್ತೆ. ಓಕೆ, ವಾಟರ್ ಸೇವ್ ಮಾಡೋಕ್ಕೆ ಮಾಡ್ತಾ ಇದ್ದಾರೆ. ಕೆಲವೊಂದು ಜನ ಈವೆಂಟ್ ಐತೆ, ಎಂಟ್ರಿ ಸಿಗುತ್ತೆ, ಸೈನ್ ಹಾಕರೆ ಅಂತ ಹೋಗ್ತವ್ರೆ ಅಷ್ಟೇ. ಈ ವಾಟರ್ ಸೇವಿಂಗು ಮಾಡಬೇಕು ಅಂದರೆ ತುಂಬ ರೀತಿಯಲ್ಲಿ ಮಾಡ್ಬೋದು ಇದನ್ನು. ಓಕೆ, ಬಟ್ ಒಂದು ಈವೆಂಟ್ ಮಾಡಿದ್ದಾರೆ ಬೆಂಗಳೂರು ಜನತೆ ಅಕ್ಕಪಕ್ಕಕ್ಕೆ. ಒಂದು ದೊಡ್ಡ ಈವೆಂಟ್ ನಡೆದಿದೆ ಇದನ್ನು. ಸೊ ಬೆಂಗಳೂರಲ್ಲೂ ಈ ಥರ ನಡೆದಿದೆ ಅಂತ ನಮಗೆ ಹೆಮ್ಮೆ ಹೇಳ್ಕೊಳಕ್ಕೆ ಬೇರೆಯವ್ರಿಗೆ. ಅದು ಬಿಟ್ಟರೆ ನಿಮ್ಮ ಅಭಿಪ್ರಾಯ ಕಮೆಂಟಲ್ಲಿ ತಿಳಿಸಿ ಅಷ್ಟೇ.